hello friends, welcome back to my channel Kavya Lifestyle Vlog in Kannada. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು January 22nd 2024 ಎಲ್ಲರಿಗೂ ಗೊತ್ತು ಇವತ್ತು ರಾಮ ಮಂದಿರನ ಓಪನ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ನಾವು ಯಾವ ರೀತಿ ಮನೆಯಲ್ಲಿ ಈ ದಿನನ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋದನ್ನೇ ನೀವು ಈ ವಿಡಿಯೋನಲ್ಲೇ ನೋಡ್ತೀರಾ. ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈ ದಿನಾನ ನಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನೋಡ್ಕೊಂಬರೋಣ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ನಾನು ಈ ರಾಮ ಮಂದಿರ್ ಓಪನಿಂಗ್ ಡೇನ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಫಸ್ಟೇ ಡಿಸೈಡ್ ಮಾಡ್ಕೊಂಡಿದ್ದೆ. ನೈಟೇ ನಾನು ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ಟೆಗಳೆಲ್ಲ ಕ್ಲೀನಾಗೆಲ್ಲ ಒಗೆದಿಟ್ಟಿದ್ದೆ. ಮನೆಯೆಲ್ಲ ಒರೆಸ್ಕೊಂಡು ಆಚೆಗಡೆಗೆ ನೀರೆಲ್ಲ ಹಾಕಿ ರಂಗೋಲಿನ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಟೈಮಲ್ಲಿ ಡಿಫ್ರೆಂಟಾಗಿ ಏನಾದರೂ ರಂಗೋಲಿ ಹಾಕೋಣ ಅಂತ ಹೇಳಿ ಪಿಂಟ್ರೆಸ್ಟಲ್ಲಿ ತುಂಬಾ ಡಿಸೈನ್ಸ್ನ ನೋಡಿದೆ. ತುಂಬ ಡಿಸೈನ್ಸ್ ನೋಡಿ ಕೊನೆಗೆ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ಸೊ ನಾನು ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು, ಡಿಫ್ರೆಂಟಾಗಿ ನಾನು ರಂಗೋಲಿನ ಡ್ರಾ ಮಾಡಿದ್ದೀನಿ. ಸೊ ಖಂಡಿತ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ನಾನು ರಂಗೋಲಿನ ಹಾಕಿದ್ದೀನಿ ಅಂತ ತಿಳಿಸ್ಕೊಡಿ. ನಾನು ಪರ್ಫೆಕ್ಟ್ ಶೇಪಲ್ಲಿ ಬರಬೇಕು, ಕರೆಕ್ಟಾಗಿ ಅದು ನೋಡಿದ ತಕ್ಷಣ ಎಲ್ಲರಿಗೂ ಅರ್ಥ ಆಗಬೇಕು ಏನಿದೆ ಅನ್ನೋದಕ್ಕೋಸ್ಕರ ನೀಟಾಗಿ ಮೆಷರ್ಮೆಂಟ್ಸ್ ಎಲ್ಲ ಇಟ್ಟು ನೀಟಾಗಿ ಹಾಕ್ತಿದ್ದೀನಿ ರಂಗೋಲಿನ. ತುಂಬಾ ಕಾನ್ಸಂಟ್ರೇಷನಿಂದ ನಾನು ಹಾಕಿದೆ. ನನ್ನ ಹಸ್ಬೆಂಡ್ ಕೂಡ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಬನ್ನಿ ಈಗ ಯಾವ ರೀತಿ ರಂಗೋಲಿ ನಾನು ಡ್ರಾ ಮಾಡಿದೆ, ಯಾವ ರೀತಿ ಕಲರ್ ಮ್ಯಾಚ್ ಎಲ್ಲ ಮಾಡಿದೆ ಅನ್ನೋದನ್ನ ನೋಡೋಣ. ಟೈಮ್ ಈಗ 12 ಗಂಟೆ ಆಗಿದೆ ನೈಟು. ನಾನು ಈ ರಂಗೋಲಿ ಹಾಕಲೇಬೇಕು ಅಂತ ಹೇಳಿ ಹಾಕಿ ಮನಗ್ತಾ ಇದ್ದೇನೆ. ಸೊ ಮಾರ್ನಿಂಗ್ ರಂಗೋಲಿ ಹಾಕೋಕ್ಕೆ ಟೈಮ್ ಇರೋದಿಲ್ಲ, ಇದಕ್ಕೆ ತುಂಬಾ ಟೈಮ್ ತೊಗೋತು, 1/2 hour ತನಕ ತೊಗೋತು. ಸಿಂಪಲ್ಲೇ, ಬಟ್ ಕಲರಿಂಗ್ ಹಾಕಿ ಕರೆಕ್ಟ್ ಫಿನಿಶಿಂಗ್ ಕೊಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ರಾಮ ಮಂದಿರ ಇರೋ ಥರ ಬರೆದು ಅದಾದಮೇಲೆ ರಾಮ ಬರೋ ಥರ ಹೆಜ್ಜೆ, ಹಾಗೆ ಪುಟ್ಟದಾಗ ಒಂದು ರಂಗೋಲಿ ಫ್ಲವರ್ ಒಳಗಡೆ ಹಾಕಿ ರಾಮ ಜೈ ಶ್ರೀರಾಮ್ ಅಂತ ಹೇಳಿ ಬರ್ತಿದ್ದೀನಿ. ಈ ರಂಗೋಲಿ ನಿಮಗೆ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ಮರಿದೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಈಗರ ವೆಯ್ಟ್ ಮಾಡ್ತೀನಿ ನಿಮಗೆಲ್ಲ ಈ ರಂಗೋಲಿ ಇಷ್ಟ ಆಯಿತಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ನಾರ್ಮಲ್ ರಂಗೋಲಿ ಥರ ಅಲ್ಲ, ಒಂದು ರೀತಿ ಡಿಫ್ರೆಂಟಾಗಿ, ಯಾವಾಗಲೂ ಈ ರೀತಿ ಹಾಕೋಕ್ಕಾಗೋದಿಲ್ಲ. ಈ ರಂಗೋಲಿ ನೀನು ಹಾಕೋಕ್ಕಾಗುತ್ತಾ ಅಂತಲೂ ನನಗೆ ಗೊತ್ತಿಲ್ಲ, ಬಟ್ ರಾಮ ಮಂದಿರ ಓಪನಿಂಗ್ ದಿವಸ ಹಾಕೋದು ನಂಗೆ ತುಂಬಾ ಖುಷಿ ಕೊಡ್ತಾಯಿದೆ. ಸೊ ಇಲ್ಲಿ ನೋಡ್ಬೋದು ರಾಮ ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಚಿನ್ನಮ್ಮ. ಎತ್ತಾ? ಓಕೆ, ಚಾಮಿ ಮಾಡೋಣ, ಚಾಮಿ ಮಾಡೋಣ ಇವತ್ತು. ಪಪ್ಪ ಎದ್ದೇ ಇಲ್ಲಣ್ಣ ಚಾಮಿ ಮಾಡೋಕ್ಕೆ. ಚಿನ್ನ ನಿದ್ದೆ ಮಗುಗಿನ್ನ. ಹಿಂದಿನ ದಿನವೇ ಇಡ್ಲಿಗೋಸ್ಕರ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೆ ನಾನು. ಸೊ ಇನ್ನೂ ಸ್ವಲ್ಪ ಹೊತ್ತು ಹುಬ್ಬಕ್ಕೆ ಟೈಮ್ ಕೊಡಬೇಕಿತ್ತು, ಆದರೆ ಏನು ಮಾಡೋದು, ನೈಟು ಸ್ವಲ್ಪ ಲೇಟ್ ಆಯಿತು ರುಬ್ಬಿ ಇಡೋದು. ಬೆಳಗ್ಗೆಗೆ ಅಷ್ಟು ಏನು ಉಬ್ಬಿರಲಿಲ್ಲ, ಆದರೂ ತುಂಬಾ ಸಾಫ್ಟಾಗೇ ಬಂದಿತ್ತು ಇಡ್ಲಿ. ಸೊ ಸಾತ್ವಿಕಗೂ ಸ್ಕೂಲ್ ಇತ್ತು, ನನಗೂ ಆಫೀಸ್ ಇತ್ತು, ಯಜಮಾನ್ರಿಗೆ ಆಫ್ ಡೇ ಕೆಲಸ ಇತ್ತು. ನಾನಿಲ್ಲಿ ಫಸ್ಟು ಇಡ್ಲಿ ಮಾಡಿ ಸಾತ್ವಿಕಗೆಲ್ಲ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬಿಟ್ಟು ಅದಾದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೋತಿದ್ದೀನಿ. ಫಸ್ಟ್ ಅವ್ನು ಸ್ಕೂಲ್ ನೋಡಬೇಕು, ಅವ್ನಿಗೆ ಆವತ್ತು ಆ್ಯಕ್ಚುಲಿ ಎಕ್ಸಾಮ್ ಬೇರೆ ಇತ್ತು. ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಫಸ್ಟ್ ಅವನೊಂದು ಸ್ಕೂಲಿಗೆ ಕಳಿಸ್ಬಿಟ್ಟು ಅವನಿಗೆ ಏನು ಬೇಕೋ ಎಲ್ಲ ನೋಡಿಬಿಟ್ಟು ಅದಾದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ಶನಿ, ಇವತ್ತು ಎಕ್ಸಾಮ್ ಇದೆ ನಿನಗೆ, ಚೆನ್ನಾಗಿ ಬರಿ, ಓಕೆ? ರಂಗೋಲಿ ತೋರಿಸ್ಬಾ ಬುಜ್ಜಿ. ಎಲ್ಲಿ ಹೆಂಗಿದೆ ಮಮ್ಮಿ ಹಾಕಿರೋ ರಂಗೋಲಿ?
ಹೆಂಗಿದೆ? ಸೂಪರ್. ಹುಷಾರು ಮಗನೆ. ಓಕೆ ಬಾಯ್. ಲವ್ ಯು. ಬಾಯ್. ಕ್ಲಿಪ್ ಕೊಟ್ಬಿಡು ಮಮ್ಮಿಗೆ. ಕೊಡು ಕ್ಲಿಪ್ ಕೊಡು ಕೈಯಲ್ಲಿ. ಸ್ಕೂಲ್ ತಗೊಂಡೋಗಿ ಬರೋದೆಲ್ಲ ಕೊಟ್ಬಿಡು. ಬಾಯ್. ಮನೆಯಲ್ಲಿ ಮಕ್ಕಳು ಊಟ ಮಾಡಲಿಲ್ಲ ಅಂದರೆ ಆ ಊಟಕ್ಕೆ ತಕ್ಕಂತೆ ಪ್ರೆಸೆಂಟೇಷನ್ನ ಮಾಡಿ ಕೊಡಿ, ತಿಂತಾರೆ. ನಾನು ಇಲ್ಲಿ ಊಟ ಮುಗಿಸ್ಕೊತಿದ್ದೀನಿ. ಈಗ ಟೈಮು 12:27 ಆಗಿದೆ. ಆ್ಯಕ್ಚುಲಿ ಮುಹೂರ್ತದ ಟೈಮಿಂಗ್ಸ್ ಬಂದು 12:29 ಮಿನಿಟ್ಸಿಂದ ಹಿಡಿದು 12:30 14 ತನಕ ಪೂಜೆ ಮಾಡೋ ರೀತಿ ಇರುತ್ತೆ. ಸೊ 1 minute 13 seconds ಆ ರೀತಿ. ಸೊ ಈಗ ಬೇಗ ಹೋಗಿ ಪೂಜೆನ ಮಾಡ್ಕೊಂಬಿಡೋಣ 1 minute. ಸೊ ನನ್ನ ಕ್ಯಾಮ್ರಾನ ಸೆಟ್ ಮಾಡೋಷ್ಟು ಟೈಮ್ ಆಗೋಗುತ್ತೆ. ಸಾತ್ವಿಕ ಅವ್ರ ಸ್ಕೂಲಲ್ಲಿ ಟಿ ವಿ ಇದೆ. ಟಿ ವಿನಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಹೇಗಾಯಿತು ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ದೇವರ ಭಕ್ತಿ ಹಾಡುಗಳನ್ನೆಲ್ಲ ಹಾಡಿಸಿದ್ದಾರೆ. ರಾಮಮೂರ್ತಿನ ನೀವೆಲ್ಲರೂ ನೋಡಿರ್ತೀರಿ, ನೋಡೋಕ್ಕೆ 2 ಕಣ್ಣು ಸಾಕಾಗ. ಸೊ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡು, ನಾನು ಕೆಳಗಡೆ ಬರ್ತೀನಿ ಅಂತ. ಬಂದು ತುಂಬ ಹೊತ್ತಾಯಿತು. ಜಸ್ಟ್ ನಾನು ಇಲ್ಲೇ ಇದ್ದೀನಿ, ಇನ್ನೂ ಮನೆಯಲ್ಲೇ. ಸೊ ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ಸಾತ್ವಿಕ್ನ ಪಿಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ನಾನು. ಸೊ ಹೀಗೋಗಿ ಅವನನ್ನು ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬರೋಣ. ಅಲ್ಲೇ ಇರು. ಎಲ್ಗೋ? ಎಲ್ಲಿಗೆ? ನೀನು ಬೇಡ, ಇಲ್ಲಿ ಕೆಳಗಡೆ ಇಳಿಯೋ. ಚಾಮಿಗೆ ಹೋಗೋಣ ಬೇಡ. ಸಾತ್ವಿಕ್ನ ಪಿಕ್ ಮಾಡಿಕೊಂಡು ಹಾಗೆ ಇಲ್ಲಿ ಪಕ್ಕದಲ್ಲಿ ರಾಮದೇವರಿಗೆ ಕಳಶಾನ ಕೂರಿಸಿದ್ರು, ಅಲ್ಲಿಗೆ ಹೋಗಿ ಮಂಗಳಾರತಿನ ತಗೋತಾ ಇದ್ದೀನಿ. ನೋಡಿ ಬಾ.
ದೇವರಿಗೆ ಕೈ ಮುಗಿದು ಬಂದಾದಮೇಲೆ ಇಲ್ಲಿ ಸ್ವೀಟ್ ಪೊಂಗಲ್, ಕಡಲೆ ಉಸುಳಿ, ಟೊಮೊಟೊ ಬಾತ್ನ ಕೊಟ್ಟಿದ್ದು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹಾಗೆ ಹಬ್ಬದ ಅಡುಗೆಗಳನ್ನು ಮಾಡ್ತಿದ್ವಿ. ಆ ಕ್ಲಿಪ್ಸು ನಾನು ತೊಗೊಳ್ಲಿಲ್ಲ. ಸಂಜೆ ಪೂಜೆ ಮಾಡಿದ್ವಿ, ಆ ಕ್ಲಿಪ್ಸ್ನು ನಾನು ಹ್ಯಾಡ್ ಮಾಡಲಿಲ್ಲ, ಎಲ್ಲ ಮಿಸ್ ಆಗಿದೆ. ಹಾಗೆ ರಾಮ ಮಂದಿರ ಅಂದರೆ ಬಾಲರಾಮನಿಗೆ ಪೂಜೆ ಮಾಡಬೇಕಾದ್ರೆ ಲೈವ್ಗೆ ಹೋಗಿದ್ರು. ಆವಾಗ ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ತುಂಬ ಚೆನ್ನಾಗಿ ನೋಡಿರ್ತೀರ. ಸೊ ತುಂಬಾ ಚೆನ್ನಾಗಿ ಬಾಲ ವಿಗ್ರಹನ ಕೆತ್ತಿದ್ದಾರೆ. ಅದು ನಮ್ಮ ಕರ್ನಾಟಕದಿಂದ ತೊಗೊಂಡೋಗಿರೋವಂತಹ ಕಲ್ಲಲ್ಲಿ ಕೆತ್ತಿರೋವಂಥದ್ದು ಒಂದು ಗೌರವಕಾರದ ವಿಷಯ ಅಂತಲೇ ಹೇಳ್ಬೋದು. ಹಾಗೆ 500 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಪಟ್ಟು ರಾಮ ಮಂದಿರಕ್ಕೆ ಕಟ್ಟಕ್ಕಾಗದೆ ಈಗ ಕಟ್ಟಿರೋದು ಒಂದು ರೀತಿಯಾದಂಥ ಹೆಮ್ಮೆಯಾದ ವಿಚಾರ. ನಮ್ಮ ಪಕ್ಕದ ಅಪಾರ್ಟ್ಮೆಂಟಲ್ಲಿ, ಪಕ್ಕದ ಸ್ಟ್ರೀಟಲ್ಲೆಲ್ಲ ದೊಡ್ಡ ದೊಡ್ಡ ಪಟಾಕಿಗಳನ್ನು ಹೊಡಿತಾ ಇದ್ರು. ಮತ್ತು ಫುಲ್ ಲೈಟಿಂಗ್ಸು, ಮತ್ತು ಆರೆಂಜ್ ಕಲರ್ ಏನಂತಾರೆ ಟ್ಯಾಗ್ಸು, ಫ್ಲ್ಯಾಗ್ಸು ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಅವ್ರ ಮನೆಯಲ್ಲಿ ಏನಾದರೂ ಫಂಕ್ಷನ್ ಆದರೂ ಅಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈ ರಾಮ ಮಂದಿರ ಓಪನಿಂಗ್ನ ಮಾತ್ರ ಆ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ನಾವು ಹಿಂದೂಗಳೆಲ್ಲ. ಒಂದೇ ಒಂದು ಬೇಜಾರು ಏನಪ್ಪ ಅಂತಂದರೆ ಆಫೀಸ್ ರಜೆ ಕೊಡಲಿಲ್ಲ, ಸ್ಕೂಲ್ ರಜೆ ಕೊಡಲಿಲ್ಲ, ಅದೊಂದೇ ಬೇಜಾರು. ಫುಲ್ ಡೇ ರಜೆ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತೋ ಏನೋ. ತುಂಬ ಜನ ಲೀವ್ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದ್ರೂ ಓಕೆ, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಅಯೋಧ್ಯೆಯಲ್ಲಿ ಬಾಲರಾಮ ಬಂದಿರೋವಂಥ ವಿಗ್ರಹ ನೀವೆಲ್ಲ ನೋಡಿರ್ಬೋದು. ಎಷ್ಟು ಕ್ಯೂಟಾಗಿದೆ ದೇವರು. ಅದಕ್ಕೆ ಹಾಕಿರೋವಂತಹ ಆಭರಣಗಳು ಮತ್ತು ನನಗೆ ಆ ರಾಮ ದೇವರಿದಾರಲ್ವ, ಅವ್ರ ಕಣ್ಣನ್ನು ನೋಡಿದಾಗ ರಿಯಲ್ ಮನುಷ್ಯರ ಕಣ್ಣಂತಲೇ ನನಗೆ ಫೀಲ್ ಆಗ್ತದೆ. ನಿಮಗೂ ಹಾಗೆ ಅನ್ನಿಸ್ತಿದೆಯಾ ಅನ್ನೋದು ನನ್ನ ಕಮೆಂಟಲ್ಲಿ ತಿಳಿಸಿ. ನಂಗೆ ತುಂಬಾ ಇಷ್ಟ ಆಯಿತು. ಯಾವಾಗ ಹೋಗಿ ವಿಸಿಟ್ ಮಾಡ್ತೀನೋ ಗೊತ್ತಿಲ್ಲ. 1 year 2 year ಒಳಗಡೆ ಅಯೋಧ್ಯೆಗೆ ಹೋಗಿ ಬಾಲರಾಮನ ನೋಡ್ಕೊಂಡು ಬರಬೇಕು ಅನ್ನೋದು ನನ್ನದೊಂದು ಏಮ್ ಆಗಿದೆ ಈಗ. ಸೊ ನೋಡಿದ್ರಲ್ವ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ರಾಮ ಮಂದಿರ ಓಪನಿಂಗ್ ಡೇನ ಅಂತ ಹೇಳಿ. ಇದೇ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ನನಗೆ ವೆಯ್ಟ್ ಮಾಡ್ತಾಯಿರಿ. ಅದು ಯಾವ ವಿಡಿಯೋ ಅಂತ ಹೇಳಿ ಗೆಸ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ವೆಯ್ಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.